ಇದು ಫಿಶ್ ನಿರ್ವಾಣ, ಬಹಳ ರುಚಿಕರವಾದ ಒಂದು ಫಿಶ್ ಸೆಮಿ ಗ್ರೇವಿ ಅಂಡ್ ಇದು ಅದ್ಭುತವಾದ ಒಂದು ಫಿಶ್ ಫ್ರೈ. ಈ ವಿಡಿಯೋದಲ್ಲಿ ಇವೆರಡು ಹೇಗೆ ಸುಲಭವಾಗಿ ಮಾಡೋದು ಅಂತ ನೋಡೋಣ. ಅಂಡ್ ಇದನ್ನ ಮಾಡಿದ್ರೆ ನೀವು ಕೂಡ ನಂತರನೇ ಖುಷಿಯಾಗಿ ತಿಂತೀರಾ. ಯಾಕೆ ಅಂತ ಗೊತ್ತಲ್ಲ. ಮೊದಲಿಗೆ ಫ್ರೆಶ್ ಮಸಾಲಾ ಮಾಡೋದಿಕ್ಕೆ ಖಾರಕ್ಕೆ ತಕ್ಕ ಹಾಗೆ ಬ್ಯಾಡಿಗೆ ಮೆಣಸು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಅದರ ಸ್ಟೆಮ್ ತೆಗಿಬೇಕು. ಅದರೊಟ್ಟಿಗೆ 1/4 ಟೀ ಸ್ಪೂನ್ ಅರಿಶಿನ, 1/4 ಟೀ ಸ್ಪೂನ್ ಪೆಪ್ಪರ್, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಗೂ ಸ್ವಲ್ಪ ನೀರು ಸೇರಿಸಿ ಅದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ನಾನಲ್ಲಿ 1 kg ಟ್ಯೂನಾ ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ತಗೊಂಡಿದೀನಿ. ನೀವು ಯಾವ ಮೀನ್ ಬೇಕಾದ್ರೂ ತಗೋಬಹುದು. ಈಗ ಗ್ರೈಂಡ್ ಮಾಡಿದಂತ ಮಸಾಲಾ ಪೂರ್ತಿ ಮೀನ್ ಮೇಲೆ ಹಾಕೊಂಡು ಒಂದ್ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೂ ಆಪಲ್ ಸೈಡರ್ ವಿನೆಗರ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಜ್ ಮಾಡಿ ಸ್ಪ್ರೆಡ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಮುಚ್ಚಿಡಬೇಕು. ನೆಕ್ಸ್ಟ್ ಅದನ್ನ ಫ್ರೈ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ಈ ರೀತಿ ಅದನ್ನ ತೆಗೆದು ಎಣ್ಣೆ ಎಲ್ಲಾ ಕಡೆನೂ ಸ್ಪ್ರೆಡ್ ಮಾಡಿ ಆಮೇಲೆ ಮ್ಯಾರಿನೇಟ್ ಆಗಿರುವಂತಹ ಮೀನು ಒಂದೊಂದಾಗಿ ಒಳಗಿಡಬೇಕು. ಆಲ್ಮೋಸ್ಟ್ ಎಲ್ಲಾ ಮೀನುಗಳಿಗೂ 6 ರಿಂದ 8 ನಿಮಿಷ ಒಂದು ಸೈಡ್ ಬಂದ್ರೆ ಸಾಕಾಗುತ್ತೆ. ಸೊ ನಿಮಗೆ ಸಿಂಪಲ್ ಆದ ಫಿಶ್ ಫ್ರೈ ಬೇಕು ಅಂತ ಹೇಳಿದ್ರೆ ಇದನ್ನ ಪೂರ್ತಿ ಬೇಯಿಸ್ಬಿಟ್ಟು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ತೆಗಿರಿ. ಬಟ್ ಈ ರೆಸಿಪಿಗೆ ನಮಗೆ ಒಂದು 90% ಬಂದ್ರೆ ಸಾಕು. ಸೊ ಹಾಗಾಗಿ ಒಂದು 5 ನಿಮಿಷ ಒಂದ್ ಕಡೆ ಬಂದ್ಮೇಲೆ ತಿರುಗಿಸಾಕಿ ಮತ್ತೊಂದು 5 ನಿಮಿಷ ಬೇಯಿಸಿ ನೆಕ್ಸ್ಟ್ ಇದನ್ನ ಬೇರೆ ಒಂದು ಲೆವೆಲ್ ತಗೊಂಡು ಹೋಗೋದಿಕ್ಕೆ ಒಂದು ಕಡಾಯಿ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ. ಇದರ ಮುಖ್ಯ ಸ್ಟೆಪ್ ಏನಂದ್ರೆ ಬಾಳೆ ಎಲೆ ಬೇಕಿದಕ್ಕೆ. ಸೊ ಒಂದು ಗಟ್ಟಿಯಾಗಿರುವ ಒಂದು ಕ್ಲೀನ್ ಆಗಿರುವ ಒಂದು ಬಾಳೆ ಎಲೆ ಇಟ್ಟು ಅದ್ರ ಮೇಲ್ಗಡೆ ನಾವು ಫ್ರೈ ಮಾಡದಂತ 90% ಫ್ರೈ ಮಾಡದಂತ ಫಿಶ್ ಪೀಸಸ್ ನ ಹಾಕಿ. ತೆಂಗಿನ ಹಾಲು ಕೂಡ ಇದಕ್ಕೆ ತುಂಬಾ ಮುಖ್ಯ. ಸೊ ಅದ್ ಮಾಡೋದಕ್ಕೆ ಒಂದು ಅರ್ಧ ಕಪ್ ತುರಿದಿರುವಂತಹ ತೆಂಗಿನಕಾಯಿಗೆ 1/4 ಕಪ್ ನೀರು ಸೇರಿಸಿ ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಫಿಲ್ಟರ್ ಮಾಡಿ ತೆಗೆದು ಸ್ಕ್ವೀಸ್ ಮಾಡಿ ಹಾಲು ಪೂರ್ತಿ ತೆಗಿಬೇಕು. ಈಗ ತೆಂಗಿನ ಹಾಲು ಆ ಮೀನ್ ಮೇಲೆ ಹಾಕೊಂಡು ಅದ್ರ ಜೊತೆಗೆ ಉದ್ದುದ್ದ ಕಟ್ ಮಾಡಿದಂತ ಶುಂಠಿ, ಹಸಿ ಮೆಣಸು, ಕರಿಬೇವು, ಪೆಪ್ಪರ್, ಉಪ್ಪು ಹಾಗೂ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ 8 ರಿಂದ 10 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಮುಚ್ಚಿಟ್ರೆ ಫುಲ್ ಸೆಟ್ ಆಗತ್ ಗುರು. ಹಾಗೆ ಸ್ಲೋ ಕುಕ್ ಆಗ್ತಾ ಪೂರ್ತಿ ಫ್ಲೇವರ್ಸ್ ಎಲ್ಲ ಇನ್ಫ್ಯೂಸ್ ಆಗಿ ಈ ಡಿಶ್ ಬೇರೆ ಒಂದು ಲೆವೆಲ್ ಹೋಗಿರುತ್ತೆ ಗುರು. ಥ್ಯಾಂಕ್ಸ್ ಟು ಶೆಫ್ ಪಿಲ್ಲೈ ಫಾರ್ ದಿಸ್ ವಂಡರ್ಫುಲ್ ರೆಸಿಪಿ.